ವಿಜಯಪುರದಲ್ಲೂ ಕೂಡ ಆಟೋ ಗ್ಯಾಸ್ಗಾಗಿ ಚಾಲಕರು ಪರದಾಡ್ತಾ ಇದ್ದಾರೆ. ಆಟೋ ಗ್ಯಾಸ್ ತುಂಬಿಸಿಕೊಳ್ಳುವುದಕ್ಕೆ ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತಿದ್ದಾರೆ. ಆಟೋ ಗ್ಯಾಸ್ ಸ್ಟೇಷನ್ನ ಎದುರು ನೂರಾರು ಆಟೋಗಳು ಕ್ಯೂ ನಿಂತಿದ್ದಾವೆ. ಕಳೆದ 4 ದಿನದಿಂದ ಇದೇ ರೀತಿ ನಡೀತಾ ಇದೆ. ಕೃತಕ ಅಭಾವ ಸೃಷ್ಟಿಸಿದ್ದಾರೆ ಅನ್ನೋದು ಆಟೋ ಚಾಲಕರು ಹೇಳ್ತಾ ಇರುವಂತ ಆರೋಪ. ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಯುದ್ಧದಿಂದಾಗಿ ಈಗ ವಿಜಯಪುರ ಜಿಲ್ಲೆಯಲ್ಲಿ LPG ಆಟೋ ಗ್ಯಾಸ್ ಕೊರತೆ ಉಂಟಾಗಿರುವಂಥದ್ದು. ಇಲ್ಲಿ ಏನಂದರೆ LPG ಆಟೋ ಗ್ಯಾಸ್ನ ಸ್ಟೇಷನ್ ಮುಂದೆ ನಾವಿದ್ದೀವಿ, ಬಂಕಡ ಮುಂದಿದ್ದೀವಿ. ಇಲ್ಲಿ ನೋಡ್ತಾ ಇದ್ದರೆ ಕಿಲೋಮೀಟರ್ ಗಟ್ಟಲೆ ಸಾಲು ಸರ್ತಿಯಲ್ಲಿ ಆಟೋಗಳು ನಿಂತಿರುವಂಥದ್ದು. ಈಗ LPG ಮೇಲೆ ಓಡ್ತಕ್ಕಂಥ ಆಟೋಗಳಿಗೆ ಈಗ LPG ಕೊರತೆ ಆಗಿದೆ. ಪ್ರತಿ ಬಂಕ್ಗಳ ಮುಂದೆ ಕೂಡ ಇದೇ ರೀತಿಯಾದ ವಾತಾವರಣ ನಮಗೆ ಕಾಣಿಸ್ತದೆ. ಇಲ್ಲಿ ನೋಡ್ಬೋದು ಕಿಲೋಮೀಟರ್ ಗಟ್ಟಲೆ ಇಲ್ಲಿ ಆಟೋಗಳು ನಿಂತಾವೆ. ನೂರಾರು ಆಟೋಗಳು ಇಲ್ಲಿ ನಿಂತಿರುವಂಥದ್ದು. ಇಲ್ಲಿ ನಾವು ನೋಡ್ತಾ ಇದ್ದರೆ ಈ ಮಧ್ಯಪ್ರದೇಶದಲ್ಲಿ ಏನು ಯುದ್ಧ ನಡೀತಾ ಇದೆ, ಅದರ ಪರಿಣಾಮವಾಗಿ ಅಲ್ಲಿಂದ ಸ್ಟಾಕ್ ಬರ್ತಾ ಇಲ್ಲ. ಮುಂಬೈ ಮತ್ತು ಗುಜರಾತ್ಗೆ ಸ್ಟಾಕ್ ಬರಬೇಕಾಗಿತ್ತು. ಆ ಸ್ಟಾಕ್ ಬರದೇ ಇರೋದ್ರಿಂದಾಗಿ ಇಲ್ಲಿ ಏನಂತಂದರೆ ಈ ರೀತಿಯಾದ ವಾತಾವರಣ ಸೃಷ್ಟಿಯಾಗಿದೆ. ಪ್ರತಿ ಬಂಕ್ನ ಎದುರು ಕೂಡ LPG ಏನು ಬಂಕ್ಗಳಿದ್ದಾವೆ, ಪ್ರತಿಯೊಂದು ಬಂಕ್ಗಳ ಮುಂದೆ ಈ ರೀತಿಯಾಗಿ ಕಿಲೋಮೀಟರ್ ಗಟ್ಟಲೆ ಇಲ್ಲಿ ನಾವು ಏನು ದೃಶ್ಯಾವಳಿಗಳು ನೋಡ್ತಾ ಇದ್ದೀವಿ, ಈ ರೀತಿಯಾಗಿ ಆಟೋಗಳು ನಿಂತಿರುವಂಥದ್ದು. ಇಲ್ಲಿ ಸರಿಯಾಗಿ ಲಭ್ಯ ಆಗ್ತಾ ಇಲ್ಲ. ಸ್ಟಾಕ್ ಬರುತ್ತೆ, ಖಾಲಿ ಆಗುತ್ತೆ. ಮತ್ತೊಂದು ಕಡೆಗೆ ನೋಡ್ತಾ ಇದ್ದರೆ ಈಗ ಸ್ಟಾಕ್ ಬರೋದನ್ನು ಸಹ ನಿಂತಿರುವಂಥದ್ದು. ಹೀಗಾಗಿ ಆಟೋ ಚಾಲಕರು ಅಕ್ಷರಶಃ ಪರದಾಡ್ತಾ ಇದ್ದಾರೆ. ಇಲ್ಲಿ ಹೆಂಗಿದೆ ಪರಿಸ್ಥಿತಿ? ಭಾಳ ಡೇಂಜರಸ್ ಸರ್. ಮುಂಜಾನೆ 6 ಗಂಟೆಗೆ ಬಂದೆವು, ಈ ಟೈಮಿಗೆ ಹೊರಗೆ ಬೀಳಾಯ್ತು. ಎಷ್ಟು ಕಿಲೋಮೀಟರ್ವರೆಗೆ ನಿಂತವಲ್ಲ? ಈಗ ಭಾಳ 2 ಕಿಲೋಮೀಟರ್ ಹೋಗ್ಯ ಸರ್. 2 ಕಿಲೋಮೀಟರ್ವರೆಗೆ ನಿಂತವ್ರಿ. ನೋಡಿ ಸುಡುಗಾಡೋದು ಏನು ಬೈಪಾಸ್ ಐತ್ರಿ, ಅಲ್ಲಿ ತನಕ ಹೋಗಿ ಸರ್. ನಾವು ಸಿಗ್ತಿಲ್ಲ, ನಮ್ಗೆ ಕಣ ಇದೀಗ ಬರ್ತದೆ ರೀ. ಇದು ಸರ್ಕಾರಕ್ಕೆ ಸ್ವಲ್ಪ ದಯವಿಟ್ಟು ನಾವು ಕೈ ಜೋಡಿಸ್ತೀವಿ. ಏನು ಸ್ಟಾಕ್ ಬರ್ದಿಲ್ಲ ಅಂದ್ರೆ ಏನು ಮ್ಯಾಲಿಂದ ಅದು ಏನು ಜಂಗ್ ನಡೆದೈತೆ ರೀ ಸರ್, ಯುದ್ಧ ನಡೆದೈತಲ್ರಿ. ಆ ಯುದ್ಧ ಸಂಬಂಧ ಇಲ್ಲಿ ಎಲ್ಲ ಮಾಲ್ ಬಂದ್ ಆಗೈತೆ ಹೇಳತ್ತಾರೆ. ಎಲ್ಲ ಈ ಬಂಕ್ ಮುಂದೆ ಹಿಂಗೆ ಅನುಪರಿಸ್ತೀರಿ ಆಟೋ ಗ್ಯಾಸ್? ಎಲ್ಲ ಬಂಕ್ ಮುಂದೆ ಹಿಂಗೆ ಸರ್, ಎಲ್ಲ ಬಂಕ್ ಮುಂದೆ ಹಿಂಗೆ ಐತ್ರಿ. ಎಲ್ಲ ಕಡೆ ಅಡ್ಡಾಡಿ ಬಂದು 300 ರೂಪಾಯಿ ಪೆಟ್ರೋಲ್ ಹಾಕೊಂಡು ಬಂದೀನಿ ರೀ. ಪೆಟ್ರೋಲ್ ಎರಿಸ್ ಕೊಡೋದಿಲ್ಲ ಗಾಡಿ ನಮ್ಮೂರು, ಹಾಕೋಬೇಕು ಪಂಪಿಂದು ಕೆಂಪು ಹಾಕಿ ಎಲ್ಲಿ ಸಿಗಲಾಗೈತ್ರಿ. ಅದೆಲ್ಲ 55 ಇದ್ದಾರೆ ಸರ್. ಈಗ ನೋಡ್ರಿ ಎಲ್ಲ ಪೈದೆ ಒಳಗೆ ಹೊಸ್ಲಾಗತ್ತಾರ ಅವರು. 80 ರೂಪಾಯಿ 90 ರೂಪಾಯಿ 100 ರೂಪಾಯಿ ಮಾಡ್ಲಾಗತ್ತಾರ. ಏನು ದುಡಿಬೇಕು, ಏನು ತಿನ್ಬೇಕು ಹೇಳ್ರಿ? ಅವ್ರದೇ ಮರ್ಜಿ ನಡೆದಾರ ಎಲ್ಲರೂ. ವಿಜಯಪುರ ಅಪ್ಪು ಜೊತೆಗೆ ಷಡಕ್ಷರೇಶನ್ ಸ್ವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.